ಅಣ್ಣ ಬಾರೋ ಸಪಾದ ಭಕ್ಷ ಮಾಡೋಣ. ಹಂಗಂದ್ರೇನೆ ಕೇಸರಿ ಭತ್ತ. ಲೋ ಸತ್ಯನಾರಾಯಣ ಪೂಜೆ ಕೊಡ್ತಾರಲ್ಲ ಪ್ರಸಾದ, ನಿನಗೆ ಅದ್ ಬೇರೆ ಮಾಡೋದಕ್ಕೆ ಬರುತ್ತಾ? ಬಾ ಹೇಳ್ತೀನಿ. ಅರ್ಧ ಕಪ್ ತುಪ್ಪ, 1 ಕಪ್ ಸಕ್ಕರೆ, 2 ಬಾಳೆಹಣ್ಣು, 1 ಕಪ್ ರವೆ, 2 ಕಪ್ ಹಾಲು, ಏಲಕ್ಕಿ ಪುಡಿ, ಗೋಡಂಬಿ, ದ್ರಾಕ್ಷಿ. ಇಷ್ಟೇನಾ? ಇಷ್ಟೇ. ಮಾಡೋದು ಇನ್ನೂ ಈಸಿ. ಫಸ್ಟು ತುಪ್ಪ ಹಾಕು. ಇಷ್ಟೊಂದು ತುಪ್ಪನ? ಸುಮ್ಮನೆ ಇರೋ ಅಣ್ಣ, ಬಾಯಿ ಹಾಕ್ಬೇಡ, ಹಾಳಾಗುತ್ತೆ. ನೆಕ್ಸ್ಟು ಗೋಡಂಬಿ ಫ್ರೈ ಮಾಡ್ಕೊ. ಗೋಲ್ಡನ್ ಬ್ರೌನ್ ಬಂದ್ಮೇಲೆ ತೆಗೆದು ದ್ರಾಕ್ಷಿ ಹಾಕು. ಬಾದಾಮಿ ಪಿಸ್ತಾ ಎಲ್ಲ ಹಾಕ್ಬೋದಾ? ನಿನಗೆ ಇಷ್ಟ ಇದ್ರೆ ಹಾಕ್ಬೋದು, ಬಟ್ ಗೋಡಂಬಿ ದ್ರಾಕ್ಷಿನೇ ಸಾಕು. ದ್ರಾಕ್ಷಿ ಏನೇ ದೊಡ್ಡ ದೊಡ್ಡ ಬೋಂಡ ಆಗ್ತಿದೆ? ಅದು ಹಾಗೆ, ಸುಮ್ಮನೆ ನೋಡು. ನೆಕ್ಸ್ಟು ಇದೇ ತುಪ್ಪಕ್ಕೆ 1 ಕಪ್ ರವೆ ಹಾಕು. ಯಾವ ರವೆ? ಚಿರಟಿ ರವೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಿಮ್ಮಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟು 2 ಕಪ್ ಹಾಲು. ಗ್ಯಾಸ್ನ ಸಿಮ್ಮಲ್ಲೇ ಇಟ್ಕೊಳ್ಬೇಕು. ರವೆ ಚೆನ್ನಾಗಿ ಬೇಯಲಿ. ಅಂದ್ರೆ 1 ಕಪ್ ರವೆಗೆ ಅರ್ಧ ಕಪ್ ತುಪ್ಪ, 2 ಕಪ್ ಹಾಲು, ಕರೆಕ್ಟಾ? ಪರ್ಫೆಕ್ಟ್ ಕಣೋ ಅಣ್ಣ. ಇನ್ಮೇಲೆ ನೀನೇ ನನ್ನ ಅಸಿಸ್ಟೆಂಟು. ಹಾಕ್ತೀನಿ ನೋಡು. ಬೆಂದ ಮೇಲೆ 1 ಕಪ್ ಸಕ್ಕರೆ ಹಾಕು. ಚೆನ್ನಾಗಿ ಕಲಸು. ತುಪ್ಪ ಬಿಡುತ್ತೆ. ಮಧ್ಯ ಮಧ್ಯ 1/2 ಸ್ಪೂನ್ ತುಪ್ಪ ಹಾಕ್ತಿರು. ಏಲಕ್ಕಿ ಪುಡಿನ ಮರಿಬೇಡ. ನೆಕ್ಸ್ಟು ತುಪ್ಪದಲ್ಲಿ ಹೊಡೆದಿರೋ ಗೋಡಂಬಿ ದ್ರಾಕ್ಷಿ ಹಾಕು. ಮಿಕ್ಸ್ ಮಾಡು. ಅಷ್ಟೇ, ಸಪಾತ ಭಕ್ಷ್ಯ ರೆಡಿ. ತುಂಬಾ ಈಸಿ ಕಣೆ, ನೋಡಕ್ ಸಖತ್ತಾಗಿ ಅನಿಸ್ತಿದೆ. ತಿನ್ನು, ಇನ್ನೂ ಚೆನ್ನಾಗಿರುತ್ತೆ. ನಾನ್ ತಿಂತೀನಿ, ನೀವು ಮನೇಲಿ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಹೇಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್, ನಾಳೆ ಸಿಗೋಣ.